ಎಲ್ಲ ಆನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನಿಮೆ ರಿವ್ಯೂಸ್ಗೆ. ನಾನಿವತ್ತು ಟಾಪ್ 5 ಆನಿಮೆ ಮೂವಿ ರಿಕಮೆಂಡೇಷನ್ ಫಾರ್ ಬಿಗಿನರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ನನ್ನ ಪ್ರಕಾರ ನೀವು ಆನಿಮೆ ಮೂವೀಸಿಂದ ನೋಡೋಕೆ ಶುರು ಮಾಡಿ. ಯಾಕಂದರೆ ಮೂವೀಸ್ ಶಾರ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ನೀವು ದೊಡ್ಡ ದೊಡ್ಡ ಸೀರೀಸ್ ನೋಡೋಕ್ಕೂ ಹೆಲ್ಪ್ ಆಗುತ್ತೆ ಆನಿಮೆ ಮೂವೀಸ್. ಏನಾದ್ರು ಬಿಗಿನರ್ಸ್ ಆದರೆ ಫಸ್ಟ್ ಆನಿಮೆ ಮೂವೀಸ್ ನೋಡೋಕ್ಕೆ ಹೇಳ್ತೀನಿ ನಾನು. ಓಕೆ, ಮೊದಲೇದಾಗಿ ಈ ವಿಡಿಯೋ ಬಗ್ಗೆ ಮಾತಾಡಬೇಕಂದ್ರೆ ನಾನು ಇಲ್ಲಿ ಹೇಳೋ ಆನಿಮೆ ಮೂವೀಸ್ ಅದು ಕೂಡ ರ್ಯಾಂಕಿಂಗ್ ವೈಸ್ ಹೇಳೋಲ್ಲ, ಎಲ್ಲ ರ್ಯಾಂಡಮಾಗಿ ಹೇಳ್ತಿರೋದು. ಹಂಗಾಗಿ ಫಸ್ಟ್ ಇದನ್ನೇ ನೋಡಬೇಕು, ಆಮೇಲೆ ಇದನ್ನು ನೋಡಬೇಕು ಅಂತೇನಿಲ್ಲ. ಮೊದಲೇದಾಗಿ ಹೇಳೋ ಮೂವಿ ಬಂದ್ಬಿಟ್ಟು ಐ ವಾಂಟ್ ಟು ಈಟ್ ಯುವರ್ ಪ್ಯಾಂಕ್ರಿಯಸ್. ಈ ಮೂವಿಗೋಸ್ಕರ ಒಂದು ಡೆಡಿಕೇಟೆಡ್ ರಿವ್ಯೂ ಕೂಡ ಮಾಡಿದ್ದೀನಿ, ಆದರೆ ಇಲ್ಲಿ ಒಂದು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ. ಅಂದರೆ ಐ ವಾಂಟ್ ಟು ಈಟ್ ಯುವರ್ ಪ್ಯಾಂಕ್ರಿಯಸ್ ನೇಮ್ ಮಾತ್ರ ವಿಯರ್ಡ್ ಇದೆ, ಆದರೆ ಆನಿಮೆ ಮೂವಿ ಮಾತ್ರ ಚೆನ್ನಾಗಿದೆ, ನೀವು ನೋಡ್ಬೋದು. ಇದ್ರ ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಇಂಟ್ರೋವರ್ಟ್ ಹುಡುಗ ಇರ್ತಾನೆ. ಎಷ್ಟು ಇಂಟ್ರೋವರ್ಟ್ ಅಂದರೆ ಅವ್ನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಯಾವುದೇ ಒಬ್ಬ ಫ್ರೆಂಡ್ಸ್ ಆಗಿದ್ರು, ಕ್ಲಾಸ್ಮೇಟ್ ಆಗಿರೋ ಒಂದು ಚಿಂಗಮ್ ಕೂಡ ಆಫರ್ ಮಾಡಿದ್ರೆ ಅವ್ನು ತಗೊಳ್ತಿರ್ಲಿಲ್ಲ. ಈಗ ಮಾತಾಡಬೇಕಾಗುತ್ತೆ ಅಂತ ಇಗ್ನೋರ್ ಮಾಡ್ತಿದ್ದ. ಅವನ ಜೀವನದಲ್ಲಿ ಬರೀ ಬುಕ್ ಮಾತ್ರ ಇದ್ದಿದ್ದು. ಲೈಬ್ರರಿಗೆ ಹೋಗೋನು ಬುಕ್ ಓದೋನು. ಆ ಲೈಬ್ರರಿಲೇ ಒಂದು ಇನ್ಸಿಡೆಂಟ್ ಆಗುತ್ತೆ, ಒಂದು ಹುಡುಗಿ ಮೀಟ್ ಆಯ್ತಾನೆ. ಯಾವ ಥರ ಮೀಟ್ ಆಯ್ತಾನೆ, ಏನು ಹುಡುಗಿದು ಸೀಕ್ರೆಟ್, ಏನು ಮುಂದೆ ಟ್ವಿಸ್ಟ್ ಇದೆ ಎಂಡಿಂಗಲ್ಲಿ, ತುಂಬ ಚೆನ್ನಾಗಿದೆ. ಇದು ನೀವು ನೋಡ್ಬೋದು, ಒಂದು ಇಮೋಷ್ನಲ್ ಮೂವಿ ಅಂತ ಹೇಳ್ಬೋದು. ಮತ್ತು ಎಂಡಿಂಗಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಡಿಪ್ರೆಷನಿಂದ ಹೊರಗಡೆ ಬರ್ತಾನೆ, ಆದರೆ ನಮ್ಮನ್ನು ಮಾತ್ರ 2 ತಿಂಗಳು ಡಿಪ್ರೆಷನ್ಗೆ ಹಾಕ್ಬಿಟ್ಟು ಹೋಯ್ತಾನೆ. ನೆಕ್ಸ್ಟ್ ಆನಿಮೆ ಮೂವಿ ಬಂದ್ಬಿಟ್ಟು ಯುವರ್ ನೇಮ್. ನೀವು ಯಾವುದೇ ಆನಿಮೆ ಫ್ಯಾನ್ಸಿಗೆ ಹೋಗಿ ಕೇಳ್ಬಿಟ್ಟು ಅವರ ಫಸ್ಟ್ ಆನಿಮೆ ಅದು ಅಂತ ಕೇಳಿ, ಮೆಜಾರಿಟಿ ಹೇಳೋದು ಡೆತ್ ನೋಟ್ ಅಂತ. ಹಂಗೆ ಇದು ಕೂಡ ಯಾವುದೇ ಆನಿಮೆ ಫ್ಯಾನ್ಸಿಗೆ ಹೋಗಿ ಕೇಳಿ ಫಾರ್ ಫಸ್ಟ್ ಆನಿಮೆ ಮೂವಿ ಅದು ಅಂತ ಅವರೆಲ್ಲರೂ ಹೇಳೋದು ಯುವರ್ ನೇಮ್. ಆಲ್ಮೋಸ್ಟ್ ಆಲ್ ಈ ಮೂವಿನ ಎಲ್ಲರೂ ನೋಡಿರ್ತೀರ ಅಂದ್ಕೊಳ್ತೀನಿ. ನೋಡಿಲ್ಲ ಆದರೆ ಖಂಡಿತ ನೋಡಿ, ಈ ಮೂವಿ ತುಂಬ ಚೆನ್ನಾಗಿದೆ. ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಡಿಫ್ರೆಂಟ್ ಸ್ಟೋರಿ ಇದೆ, ನಿಮಗೆ ಅರ್ಥ ಆಗುತ್ತೋ ಬಿಡುತ್ತೋ ಈ ಸ್ಟೋರಿ, ಆದರೆ ಎಂಡಿಂಗ್ ಮಾತ್ರ ತುಂಬ ಇಷ್ಟ ಆಗುತ್ತೆ. ಒಂಥರ ಗುಡ್ ಫೀಲ್ ಬರುತ್ತೆ ನಿಮಗೆ ಎಂಡಲ್ಲಿ, ಒಂಥರ ನೋಡಬೇಕು, ಚೆನ್ನಾಗಿದೆ ಅನಿಸುತ್ತೆ ಒಟ್ಟು. ಮತ್ತು ಮುಂದಿನ ಆನಿಮೆ ಮೂವಿ ಹೆಸರು ಟನಲ್ ಟು ದ ಸಮ್ಮರ್ ಎಕ್ಸಿಟ್ ಆಫ್ ಗುಡ್ ಬೈಸ್. ಹೆಸರು ಮಾತ್ರ ದೊಡ್ಡದಾಗಿದೆ, ಮೂವಿ ಮಾತ್ರ ಲೆಂತ್ ಸ್ವಲ್ಪ ಕಡಿಮೆನೇ ಇತ್ತು. ಸ್ಟೋರಿ ಮಾತ್ರ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಸ್ಟೋರಿ. ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ನೀವು ಖಂಡಿತ ಈ ಮೂವಿ ನೋಡಿ. ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಮೇನ್ ಕ್ಯಾರೆಕ್ಟ್ರ್ ಅವರ ತಂಗಿ ಸತ್ತೋಗಿರ್ತಾಳೆ. ನಮ್ಮ ಮೇನ್ ಕ್ಯಾರೆಕ್ಟ್ರ್ ಅಂದ್ಕೊಳ್ಳೋದು ಅವನಿಂದ ಸತ್ತೋಗಿರೋ ತಂಗಿ ಅಂತ. ಹಂಗಾಗಿ ಒಂದು ಟನಲ್ಗೆ ಹೋಗ್ತಾನೆ, ಉರೋಶಿಮಾ ಟನಲ್. ಆ ಟನಲ್ ಒಳಗಡೆ ಏನು ಎಬಿಲಿಟಿ, ಆ ಟನಲ್ದು ಪವರ್ ಏನು, ಮತ್ತು ನಮ್ಮ ಮೇನ್ ಕ್ಯಾರೆಕ್ಟ್ರ್ ಅವನ ತಂಗಿ ಉಳ್ಸೋಕೆ ಏನು ಪ್ರಯತ್ನ ಪಡ್ತಾನೆ, ಅದೇ ಪ್ರಯತ್ನ ಪಟ್ಟಿದ್ದು ಒಳ್ಳೇದಾ ಏನು ಈ ಮೂವಿಯಲ್ಲಿ ತಿಳ್ಕೊಬೋದು ನೀವು. ಮತ್ತು ನಮ್ಮ ಫೀಮೇಲ್ ಲೀಡ್ಗೂ ಒಂದು ಡ್ರೀಮ್ ಇದೆ, ಮುಂದೆ ಮಾಂಗ ಆರ್ಟಿಸ್ಟ್ ಆಗಬೇಕು ಅಂತ. ಅದ್ರ ಬಗ್ಗೆನೂ ತುಂಬ ಡೀಪಾಗಿ ಹೇಳಿದ್ದಾರೆ ಈ ಆನಿಮೆ ಮೂವಿಯಲ್ಲಿ. ನೀವು ಖಂಡಿತ ಇದು ನೋಡ್ಬೋದು, ಇಷ್ಟ ಆಗುತ್ತೆ. ಮುಂದಿನ ಆನಿಮೆ ಮೂವಿ ಹೆಸರು ಸೈಲೆಂಟ್ ವಾಯ್ಸ್. ಈ ಆನಿಮೆ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಈ ನಮ್ಮ ಮೇನ್ ಕ್ಯಾರೆಕ್ಟರ್ ಸ್ಕೂಲಿಗೆ ಒಂದು ಹೊಸ ಹುಡುಗಿ ಬರ್ತಾಳೆ. ಆ ಹುಡುಗಿ ಏನು ಡಿಸೇಬಲ್ ಅಂದರೆ, ಹುಡುಗಿ ಏನಂದರೆ ಅವಳಿಗೆ ಕಿವಿ ಕೆಲಸನ ಮತ್ತೆ ಮಾತಾಡೋಕ್ಕಾಗಲ್ಲ. ಈ ಹುಡುಗಿಯಿಂದ ಏನು ಬುಲಿ ಆಗುತ್ತೆ, ನಮ್ಮ ಮೇನ್ ಕ್ಯಾರೆಕ್ಟರ್ ಏನು ಬುಲಿ ಮಾಡ್ತಾನೆ ಅನ್ನೋ ರಿಗ್ರೆಟ್ ಅನ್ನೋದು, ಗಿಲ್ಟ್ ಅಂದರೆ ಎಷ್ಟು ಕೆಟ್ಟ ವಿಚಾರ ಅಂದರೆ ಈ ಮೂವಿಯಲ್ಲಿ ನೋಡ್ಬೋದು ನೀವು. ಆದರೆ ನಾವು ತಪ್ಪನ್ನ ಎಷ್ಟು ತಿಳಿದಲೇ ತಪ್ಪು ಮಾಡಿದ್ನ, ಯಾವ ಥರ ನಮ್ಮ ಮೇನ್ ಕ್ಯಾರೆಕ್ಟರ್ ಒಂದು ಸಫರ್ ಮಾಡ್ತಾನೆ, ಮುಂದೆ ಡಿಪ್ರೆಷನ್ಗೆ ಹೋಗ್ತಾನೆ. ಇಲ್ಲಿ ಸೈಲೆಂಟ್ ವಾಯ್ಸ್ ಅಂದಿರೋದು ಆ ಹುಡುಗಿಗೋಸ್ಕರ ಅಲ್ಲ, ನಮ್ಮ ಮೇನ್ ಕ್ಯಾರೆಕ್ಟರ್ಗೋಸ್ಕರ. ಯಾಕಂದರೆ ಮುಂದೆ ಅವನು ಸೈಲೆಂಟ್ ಆಗೋಗ್ತಾನೆ. ಮುಂದೆ ಎಷ್ಟು ಆ್ಯಕ್ಟಿವ್ ಆಗಿದ್ದು ಹುಡುಗ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾನೆ, ಒಂದು ಗಿಲ್ಟ್ ಅನ್ನೋದ್ರಿಂದ. ಅದನ್ನು ಈ ಮೂವಿಯಲ್ಲಿ ನೋಡಿ ತಿಳ್ಕೊಬೋದು ನೀವು, ತುಂಬ ಚೆನ್ನಾಗಿದೆ. ಮತ್ತು ಲಾಸ್ಟಿಗೆ ಹೇಳ್ಬೇಕಂದ್ರೆ ವೆದರಿಂಗ್ ವಿತ್ ಯು. ನೀವು ಫಸ್ಟ್ ನನ್ನ ಪ್ರಕಾರ ಯುವರ್ ನೇಮ್ ನೋಡಾದ್ಮೇಲೆ ವೆದರಿಂಗ್ ವಿತ್ ಯು ನೋಡಿ, ಯಾಕಂದರೆ ಎರಡು ಮಕೋಟೋ ಶಿಂಕರಿ ಮೂವೀಸೇ. ಆದರೆ ಫಸ್ಟ್ ಯುವರ್ ನೇಮ್ ನೋಡ್ಬೇಕು, ಯಾಕಂದರೆ ವೆದರಿಂಗ್ ವಿತ್ ಯುಲಿ ಒಂದು ಯುವರ್ ನೇಮ್ದು ಸಣ್ಣ ರೆಫರೆನ್ಸ್ ಕೊಟ್ಟಿದ್ದಾರೆ. ರೆಫರೆನ್ಸ್ ಅರ್ಥ ಆಗಬೇಕಂದ್ರೆ ಫಸ್ಟ್ ನೀವು ಯುವರ್ ನೇಮ್ ನೋಡಬೇಕಾಗುತ್ತೆ. ಇದು ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂದರೆ ಇದು ಕೂಡ ಒಂದು ಡೀಪ್ ಸ್ಟೋರಿ ಇರ್ಬೋದು. ಆ್ಯನಿಮೇಷನ್ ಬಗ್ಗೆ ಮಾತಾಡೋಂಗಿಲ್ಲ, ಆ್ಯನಿಮೇಷನ್ ತುಂಬಾ ಚೆನ್ನಾಗಿದೆ. ಇಲ್ಲೇ ನಮ್ಮ ಮೇನ್ ಕ್ಯಾರೆಕ್ಟ್ರು ಟೋಕಿಯೋಗೆ ಓಡಿ ಬಂದಿರ್ತಾನೆ, ಅವರ ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಏನಕ್ಕೆ ಓಡಿ ಬಂದಿರ್ತಾನೆ. ಮತ್ತು ಒಂದು ಹುಡುಗಿ ಸಿಗ್ತಾಳೆ. ಹುಡುಗಿ ಸಿಕ್ಕಿದ ಮೇಲೆ ಹುಡುಗಿಗೆ ಏನು ಕರೆಸಿದೆ ಏನು ಅಂದರೆ, ಟೋಕಿಯೋದಲ್ಲಿ ಫುಲ್ಲು ಮಳೆ ಬರ್ತಿದೆ, ಆ ಮಳೆ ನಿಂತಿಲ್ಲ. ಒಂದು ಹುಡುಗಿ ಸ್ಯಾಕ್ರಿಫೈಸ್ ಆದರೆ ಮಾತ್ರ ಮಳೆ ನಿಲ್ಲೋದು. ಆ ಹುಡುಗಿನ ಹೆಂಗೆ ಸೇವ್ ಮಾಡ್ತಾನೆ ನಮ್ಮ ಮೇನ್ ಕ್ಯಾರೆಕ್ಟ್ರ್, ಅದನ್ನು ಈ ಮೂವಿಯಲ್ಲಿ ನೋಡ್ಬೋದು. ಇದಾಗಿತ್ತು ಟಾಪ್ 5 ಆನಿಮೆ ಮೂವಿ ರಿಕಮೆಂಡೇಷನ್ ಫಾರ್ ಬಿಗಿನರ್ಸ್. ನೀವು ಯಾವ್ದಾರು ಮೂವಿ ನೋಡಿದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಮೂವಿ ಆ್ಯಡ್ ಮಾಡಬೇಕು ಅಂದರೆ ಈ ಲಿಸ್ಟಲ್ಲಿ ಕಮೆಂಟ್ಸಲ್ಲಿ ತಿಳಿಸ್ಬೋದು ನೀವು.